ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಹೇಳಿ ಗೊತ್ತೇ ಇರುತ್ತೆ. ಬಟ್ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ, ಯಾವ ತಿಂಗಳ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ. ಈಗ 26ನೇ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಅಂದ್ರೆ ಅದು ಯಾವ ತಿಂಗಳ ಹಣ, 27ನೇ ಕಂತಿನ ಹಣ ಅಂದ್ರೆ ಅದು ಯಾವ ತಿಂಗಳ ಹಣ, ಯಾವಾಗ ಹಣ ಬರಬೇಕಾಗಿತ್ತು, ಯಾವಾಗ ಹಣ ಜಮಾ ಆಗ್ತಾ ಇದೆ, ಇದುವರೆಗೂ ಎಷ್ಟು ಕಂತಿನ ಹಣ ಬಂದಿದೆ, ಇನ್ನು ಎಷ್ಟು ಕಂತಿನ ಹಣ ಬರೋದು ಬಾಕಿ ಇದೆ ಅನ್ನೋದನ್ನ ನೀವು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದಾಗಿರುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಇದುವರೆಗೂ ಎಷ್ಟು ಕಂತಿನ ಹಣ ಬಂದಿದೆ, ಇನ್ನು ಎಷ್ಟು ಕಂತಿನ ಹಣ ಬಾಕಿ ಉಳಿದಿದೆ, ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ನೀವು ಕೂಡ ಚೆಕ್ ಮಾಡಿ ತಿಳ್ಕೋಬಹುದು. ಅದು ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಕೂಡ ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ. ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ, ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಮೊದಲಿಗೆ 26ನೇ ಕಂತು ಅಂತ ಹೇಳಿದ್ರೆ ಅದು ಯಾವ ತಿಂಗಳ ಹಣ, ಹಾಗೇನೆ 27ನೇ ಕಂತಿನ ಹಣ ಅಂತ ಹೇಳಿದ್ರೆ ಅದು ಯಾವ ತಿಂಗಳ ಹಣ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಗಸ್ಟ್ 2023ಕ್ಕೆ ಏನು 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಆರಂಭವಾಯಿತು. ಅಲ್ಲಿ ಆಗಸ್ಟ್ 2023ರಿಂದ ಈಗ ಸುಮಾರು ನವೆಂಬರ್ ತಿಂಗಳವರೆಗೂ ನೋಡೋದಕ್ಕೆ ಹೋದ್ರೆ ಅಲ್ಲಿಗೆ ನಿಮ್ಗೆ 26ನೇ ಕಂತಿನ ಹಣ ಜಮಾ ಆಗಿದೆ. ಅಂದ್ರೆ ನಿಮ್ಗೆ 25ನೇ ಕಂತಿನ ಹಣ ಅಂದ್ರೆ ಅದು ಅಕ್ಟೋಬರ್ದು, 26ನೇ ಕಂತಿನ ಹಣ ಅಂದ್ರೆ ಅದು ನವೆಂಬರ್ದು, 27ನೇ ಕಂತು ಅಂದ್ರೆ ಅದು ಡಿಸೆಂಬರ್ದು, 28ನೇ ಕಂತಿನ ಹಣ ಅಂದ್ರೆ ಅದು ಜನವರಿ ತಿಂಗಳ ಹಣ. ಓಕೆನಾ? ಅಲ್ಲಿಗೆ ನೀವು ಒಂದನ್ನ ಅರ್ಥ ಮಾಡ್ಕೋಬೇಕು, ನವೆಂಬರ್ ತಿಂಗಳವರೆಗೂ ಸಹ ಈಗ ಆಲ್ರೆಡಿ ಬಹುತೇಕ ಜನಗಳಿಗೆ ಹಣ ಜಮಾ ಆಗಿದೆ. ಬಟ್ ಆದ್ರೂ ಈಗ ಡಿಸೆಂಬರ್, ಜನವರಿ ಹಾಗೇನೆ ಫೆಬ್ರವರಿ ತಿಂಗಳು ಕೂಡ ಇವಾಗ ರನ್ನಿಂಗ್ ಇದೆ. ಇವಾಗ ಈ ಡಿಸೆಂಬರ್ ಹಾಗೇನೆ ಜನವರಿ, ಅದ್ರ ಜೊತೆಗೆ ಕಳೆದ 2025ರಲ್ಲಿ ಏನ್ ಬಾಕಿ ಇತ್ತಲ್ವಾ, ಪೆಂಡಿಂಗ್ ಇತ್ತಲ್ವಾ ಹಣ ಕೊಡೋದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು, ಅದನ್ನು ಸೇರಿಸ್ಕೊಂಡ್ರೆ ಟೋಟಲ್ ಆಗಿ 4 ತಿಂಗಳ ಹಣ ಬಾಕಿ ಇರುವಂತದ್ದು. ಓಕೆನಾ? ಹಾಗಾಗಿ ನೀವು ಕೂಡ ನಿಮ್ಮ ಒಂದು ಡಿಬಿಟಿ ಕರ್ನಾಟಕ ಆಪ್ ನಲ್ಲಿ ನಿಮಗೆ ಇದುವರೆಗೂ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಲೆಕ್ಕ ಮಾಡ್ಕೋಬಹುದು. ಮೊದಲೆಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಆಧಾರ್ ಸೀಡಿಂಗ್ ಸ್ವಲ್ಪ ಲೇಟ್ ಆಗಿ ಮಾಡಿಸಿದ್ರೆ, ಒಂದೆರಡು ಕಂತಿನ ಹಣ ಬಾಕಿ ಇತ್ತು ಅಂದ್ರೆ ಅದನ್ನ ಒಂದು 2-3 ಡೇಟ್ಗಳಲ್ಲಿ ಅಂದ್ರೆ ಪೆಂಡಿಂಗ್ ಅಮೌಂಟ್ ಅನ್ನು ಕೂಡ ರಿಲೀಸ್ ಮಾಡ್ತಾ ಇದ್ರು. ಆ ರೀತಿಯಾಗಿ ನಿಮ್ಗೂ ಸಹ ಸೇಮ್ ಡೇಟ್ ಅಲ್ಲಿ ಎಲ್ಲ ಹಣ ಕೂಡ ಬಂದಿರೋದಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಇರುತ್ತೆ. ಬಟ್ ಆದ್ರೆ ನಿಮ್ಗೆ ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ಚೆಕ್ ಮಾಡಿದಾಗ ಪ್ರತಿ ಕಂತುಗಳನ್ನ ನೀವು ಲೆಕ್ಕ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಟೋಟಲ್ ಆಗಿ 26 ಕಂತಿನ ಹಣ ಜಮಾ ಆಗಿದೆ. ಅಂದ್ರೆ ನವೆಂಬರ್ ತಿಂಗಳ 2025ವರೆಗೂ ಹಣ ಜಮಾ ಆಗಿದೆ. ಡಿಸೆಂಬರ್ ಹಾಗೇನೆ ಜನವರಿ ತಿಂಗಳ ಹಣ ಕೂಡ ಜಮಾ ಆಗೋದು ಬಾಕಿ ಇದೆ. ಅದರ ಜೊತೆಯಲ್ಲಿ 2025ರಲ್ಲಿ ಏನು ಹಣವನ್ನ ಸ್ಕಿಪ್ ಮಾಡಿದ್ರು ಫೆಬ್ರವರಿ ಮಾರ್ಚ್ ತಿಂಗಳದ್ದು, ಈ 2 ಕಂತಿನ ಹಣ, ಅದ್ರ ಜೊತೆಗೆ ಡಿಸೆಂಬರ್ ಹಾಗೇನೆ ಜನವರಿ ತಿಂಗಳ 2 ತಿಂಗಳ ಹಣ, ಟೋಟಲ್ ಆಗಿ 4 ತಿಂಗಳ ಹಣ ಅಂದ್ರೆ 8,000 ರೂಪಾಯಿ ಹಣ ನಿಮ್ಗೆ ಬರೋದು ಬಾಕಿ ಇದೆ. ಹಾಗೇನೆ ಇವಾಗ ಫೆಬ್ರವರಿ ತಿಂಗಳು ಇವತ್ತು 28ನೇ ತಾರೀಕು, ಇವತ್ತಿಗೆ ಕೊನೆ ದಿನ ಅಲ್ವಾ. ಸೊ ಇವತ್ತು ಮುಗಿದು ನಾಳೆ ಮಾರ್ಚ್ ಶುರು ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಟೋಟಲ್ ಆಗಿ 5 ತಿಂಗಳ ಹಣ ಬಾಕಿ ಇರುವಂತಾಗುತ್ತೆ. ಟೋಟಲ್ ಆಗಿ 10,000 ರೂಪಾಯಿ ಹಣ ಬಾಕಿ ಇರುತ್ತೆ. ಓಕೆನಾ? ಡಿಸೆಂಬರ್, ಜನವರಿ, ಫೆಬ್ರವರಿ ಮತ್ತೆ 2025ರ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ, ಟೋಟಲ್ ಆಗಿ ಒಟ್ಟು 5 ಕಂತುಗಳು ಬಾಕಿ ಆಗ್ತಾ ಹೋಗುತ್ತೆ. ನೀವು ಕೂಡ ಎಲ್ಲವನ್ನು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ಏನು ಅನ್ನೋದ್ರ ಬಗ್ಗೆ ಕೂಡ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಹಾಗೇನೆ ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ನಿಮ್ಗೆ ಏನಾದ್ರು 26ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನ ಕಮೆಂಟ್ ಮುಖಾಂತರ ಕೂಡ ತಿಳಿಸ್ಕೊಡಿ. ಹೋಪ್ ಎಲ್ಲರೂ ಕೂಡ ಮಾಹಿತಿ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಸ್ವಲ್ಪ ಆದ್ರೂ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್. ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆ ಹೆಚ್ಚು ಅಪ್ಡೇಟ್ಸ್ಗಳನ್ನ ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.